ಓಂ. ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು. ಕನಕದಾಸರ ಹರಿಭಕ್ತಿ ಸಾರದ 12ನೆಯ ಪದ್ಯ. ಕುಂದ ಕುಡ್ಮಲರದನ ಪರಮಾನಂದ ಹರಿ ಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಖ ಅರವಿಂದ ನಾಭ ಪುರಂದರಾರ್ಚಿತ ನಂದ ಕಂದ ಮುಕುಂದ ರಕ್ಷಿಸು ನಮ್ಮ ನನವರತ. ಕುಂದ ಕುಡ್ಮಲರದನ, ಮೊಗ್ಗಿನಂತಿರುವ ಮಲ್ಲಿಗೆಯ ಹೂವಿನ ಆಕಾರದಲ್ಲಿರುವ ರೂಪದಲ್ಲಿರುವ ಸುಂದರವಾದ ಹಲ್ಲುಗಳನ್ನು ಹೊಂದಿದವನೇ, ಅಂದರೆ ನಕ್ಕಾಗ ಬಹಳ ಬೆಳ್ಳಂಬೆಳ್ಳಗಿನ ಪ್ರಭೆಯನ್ನ ಬೀರುವ ಸುಂದರವಾದ ನಗೆಗೆ ಮತ್ತಷ್ಟು ಪೆಂಪನ್ನ ತಂದು ನೀಡುವ ಓ ಸುಂದರಾಂಗನೇ. ಭಗವಂತನ ಪ್ರತಿಯೊಂದು ಇಂದ್ರಿಯವೂ ಕೂಡ ಬಹಳ ಬಾರಿ ಧ್ಯಾನದ ಸ್ತೋತ್ರಗಳಲ್ಲಿ ಅಥವಾ ವರ್ಣನೆಯನ್ನ ಮಾಡುವ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಸೌಂದರ್ಯವನ್ನು ವರ್ಣನೆ ಮಾಡುವಾಗ ಅದು ಪೂರ್ಣ ಅನ್ನುವ ಅರ್ಥದಲ್ಲೇ ಭಗವಂತನನ್ನು ಚಿಂತನೆ ಮಾಡುತ್ತಾರೆ. ಆದರೆ ಅದಕ್ಕೆ ದೃಷ್ಟಾಂತವಾಗಿ ಕೊಡ್ಲಿಕ್ಕೆ ಸಿಗುವಂತಹದ್ದು ಲೋಕದಲ್ಲಿ ಯಾವುದೋ ನಾವು ಯೋಚಿಸ್ಲಿಕ್ಕೆ ಅಸಾಧ್ಯವಾದಂತಹ ಆ ಘಟನೆಯನ್ನ ತಿಳಿಸ್ಲಿಕ್ಕೋಸ್ಕರ ನಮ್ಮ ಲೋಕದಲ್ಲಿ ನಾವು ಕಾಣುವಂತಹ ಸಂಗತಿಗಳನ್ನ ಇಟ್ಟು ಆ ಮೂಲಕ ನಮಗೆ ಪರಿಚಯಿಸ್ತಾರೆ. ಮೂಲತಃ ಆ ಅತ್ಯಂತ ಉತ್ತಮವಾದಂತಹ ಭಗವಂತನ ಅಂಗಾಂಗಗಳನ್ನು ವರ್ಣಿಸ್ಲಿಕ್ಕೆ ಲೋಕದಲ್ಲಿ ನಮ್ಮಲ್ಲಿ ಪದ ಇಲ್ಲ ಅನ್ನುವುದನ್ನ ಒಪ್ಪಿಕೊಂಡೇ ಅವನನ್ನ ಹೇಳಿ ಹೇಳಿ ಹೇಳಿಯೇ ವೇದವು ಸೋತಿತು ಅನ್ನುವ ಮಾತಿನ ಮೂಲಕ ಆ ಮಾತಿಗೆ ಯಾವತ್ತೂ ಭಗವಂತನ ಕಡೆಯನ್ನ ಮುಟ್ಟುವುದು ಅಸಾಧ್ಯ ಅನ್ನುವುದನ್ನ ಎಚ್ಚರಿತ್ತುಕೊಂಡೇ ಉದಾಹರಣೆಗಳನ್ನು ನೀಡುತ್ತಾರೆ. ಪರಮಾನಂದ, ಆನಂದದ ತುತ್ತ ತುದಿಯಲ್ಲಿ ಇರುವವನೇ, ಮತ್ತು ಪರ ಎನಿಸಿದಂತಹ ಮಾ ಲಕ್ಷ್ಮಿಗೂ ಆನಂದವನ್ನು ನೀಡಿದವನೇ. ಲೋಕದಲ್ಲಿರುವ ಪರರು ಅಂತಂದ್ರೆ ದೇವತೆಗಳು, ಬೊಮ್ಮಾದಿ ಸೃಷ್ಟಿ ಕರ್ತರು, ಲಕ್ಷ್ಮಿ, ಇವರೆಲ್ಲರಿಗೂ ಕೂಡ ಆನಂದವನ್ನು ನೀಡಿದವನೇ. ಅಥವಾ ಪರರು ಅನಿಸಿದಂತಹ ಮುಕ್ತರಿಗೂ ಆನಂದವನ್ನ ಕೊಟ್ಟು ಅವರೊಳಗೆ ಆನಂದವನ್ನ ಬೆಳೆಸಿದವನೇ. ಹೀಗೆ ಭಗವಂತ ಲೋಕದ ಎಲ್ಲಾ ತುತ್ತ ತುದಿ ಅನ್ನಿಸುವ ಶಕ್ತಿಗಳಿಗೆ, ಪರಮವಾದಂತಹ ಶಕ್ತಿಗಳಿಗೆ ಆನಂದವನ್ನ ನೀಡಿದವ. ಅದು ಜ್ಞಾನಪೂರ್ವಕವಾದ ಆನಂದ. ಅಂತಹ ಆನಂದ ಶಕ್ತಿಯೇ ಹರಿ. ಪಾಪಗಳನ್ನ ಪರಿಹರಿಸುವವನೇ, ದುಃಖಗಳನ್ನು ದೂರಗೊಳಿಸುವವನೇ, ಸುಖವನ್ನ ಹತ್ತಿರಕ್ಕೆ ತಂದಿಡುವವನೇ, ಬೇಕು ಅಂತ ಬಯಸಿದೊಡನೆಯೇ ಓಡಿ ಓಡಿ ಬಂದು ಕಲಿಸಂತಾರಣ ಮಂತ್ರದಲ್ಲಂತೂ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಕಲಿಯುಗಕ್ಕೆ ವಿಶೇಷವಾದ ಹರಿ ಸಂಸ್ಮರಣಂ ಪ್ರೋಕ್ತಂ, ಹರಿಯ ಸ್ಮರಣೆ ಅನ್ನುವುದು ದೊಡ್ಡ ಪ್ರಾಯಶ್ಚಿತ್ತ ಅನ್ನುವ ಮಾತನ್ನ ಪುರಾಣಗಳು ಹೇಳುತ್ತವೆ. ಹಾಗಾಗಿ ಅಂತಹ ಸುಂದರವಾದ ಈ ಕಲಿಯುಗದ ಸಂದರ್ಭದಲ್ಲಿ, ಅತ್ಯಂತ ಗಡಿಬಿಡಿಯಲ್ಲಿರುವಂತಹ ಸಂದರ್ಭದಲ್ಲೂ ಕೂಡಲೇ ತನ್ನ ಅಗತ್ಯವನ್ನು ಪೂರೈಸುವಂತಹ ಭಗವಂತನಿಗೆ ಹರಿ ಅಂತ ಹೆಸರು. ಗೋವಿಂದ, ವೇದಗಳಿಂದ ತಿಳಿಯಲ್ಪಡುವವ. ಗೋವಿಂದ ಎಲ್ಲ ಆ ನಂದಗೋಕುಲದ ಪರಿಸರದಲ್ಲಿ ಇದ್ದ ಹಸುಗಳನ್ನ, ಗೋಪಾಲಕರನ್ನ ಕಾಪಾಡಿದವ. ಸೂರ್ಯನ ಕಿರಣಗಳಲ್ಲಿದ್ದು ಮನುಷ್ಯನ ಪ್ರಾಣಶಕ್ತಿಯನ್ನು ಹೆಚ್ಚಿಸುವವ. ನೀರಿನಲ್ಲಿದ್ದು ಮನುಷ್ಯನ ತೃಷೆಯನ್ನು ಪರಿಹರಿಸಿ ಆತನನ್ನ ಇರಗೊಟ್ಟವ. ಗೋ ಅನ್ನುವ ಶಬ್ದಕ್ಕೆ ಸುಮಾರು 21 ಅರ್ಥದಲ್ಲಿ ಏನೇನು ಪದಗಳನ್ನ ಆಲೋಚಿಸಬಹುದೋ, ಕಣ್ಣು ಅನ್ನುವ ಅರ್ಥದಲ್ಲಿ
ಇಡೀ ದೇಹದಲ್ಲಿ ಅತ್ಯಂತ ಸೌಂದರ್ಯವಾದ ಭಾಗ ಅಂದ್ರೆ, ಸೌಂದರ್ಯವನ್ನ ಸೂಚಿಸುವ ಭಾಗ ಅಂದ್ರೆ ಅದು ಕಣ್ಣು. ಅಂತಹ ಕಣ್ಣಿನಲ್ಲಿದ್ದು ವಾಮನಿ ಭಾವನೆಯ ರೂಪದಿಂದ ರಕ್ಷಣೆಯನ್ನು ನೀಡುವವ ಗೋವಿಂದ. ಹೀಗೆ ಇಂದ್ರ ನಿರಂತರ 7 ದಿನಗಳ ಮುಸಲಧಾರೆಯ ಮಳೆಯನ್ನ ಸುರಿಸಿದಾಗಲೂ ಯಾವ ಕಿಂಚಿತ್ತೂ ಪ್ರಾಣಿಯ ಕೂದಲನ್ನು ಕೊಂಕಿಸ್ಲಿಕ್ಕೆ ಆಗದಂತಹ ರೀತಿಯಲ್ಲಿ ರಕ್ಷಣೆ ಮಾಡಿದಾಗ ತನ್ನ ಅಚಾತುರ್ಯವನ್ನ ಮನಗಂಡು ತನ್ನ ಇತಿಮಿತಿಯನ್ನ ಮೀರಿದ್ದಕ್ಕೆ ಕ್ಷಮೆ ಕೇಳಿ ನಿನ್ನನ್ನು ಗೋವಿಂದ ಅಂತ ನಾನು ದೇವಲೋಕದ ಗೋವಾದ ಸುರಭಿಯನ್ನ ಕರೆದು ಆ ಸುರಭಿಯ ಹಾಲಿನಲ್ಲಿ ಅಭಿಷೇಕಗೈದು ಆ ಅಭಿಷೇಕದ ಮೂಲಕ ನಿನಗೆ ನಾಮಕರಣ ಮಾಡ್ತಾ ಇದ್ದೇನೆ ಗೋವಿಂದ ಅನ್ನುವ ನಾಮಕರಣವನ್ನ ಲೋಕಕ್ಕೆ ನೆನಪಿಸಿದ ಘಟನೆ ಇಂದ್ರನ ಮಳೆಯನ್ನ ಬೀಳಿಸಿದ ಸಂದರ್ಭದಲ್ಲಿ. ಸನಕ ಸನಂದ ವಂದಿತ, ಯಾವಾಗಲೂ ಅಮುಕ್ತವಾದ ಸ್ಥಾನಕ್ಕೆ ಭೇಟಿ ನೀಡಿ ಭಗವಂತನನ್ನ ಗುಣಗಾನ ಮಾಡುವಂತಹ ಎಷ್ಟು ಸಾವಿರಾರು ಯುಗಗಳನ್ನು ಕಳೆದರೂ 5 ವರ್ಷದ ಹುಡುಗರಂತೆಯೇ ಓಡಾಡಿಕೊಂಡು ಜ್ಞಾನದ ಮಡುವಿನಲ್ಲಿ ಮಾತ್ರ ಬೆಳೆದು ದೇಹದಲ್ಲಿ ಎಂದೂ ಬೆಳೆಯದ 4 ಜನರ ಬ್ರಹ್ಮಮಾನಸ ಪುತ್ರರು ಸನಕ ಸನಂದನ ಸನಾತನ ಸನತ್ಕುಮಾರ ಅಂತ, ಸನತ್ ಸುಜಾತ. ಹೀಗೆ ಈ ಋಷಿಕುಮಾರರ ಪ್ರಾರ್ಥನೆಯನ್ನ ನಿರಂತರ ಸ್ವೀಕರಿಸುವ, ಅವರಿಗೆ ಸದಾ ತನ್ನನ್ನ ತೋರಗೊಡುವ ನಾರಾಯಣ ಸನಕ ಸನಂದ ವಂದಿತ. ಇದೇ ಸಂದರ್ಭದಲ್ಲಿ ಹಾಗೆ ನಮಸ್ಕಾರ ಮಾಡಲಿಕ್ಕೆ ಹೋದ ಋಷಿಗಳನ್ನ ಜಯ ವಿಜಯರು ತಡೆದು, ಇದು ನಮ್ಮ ಅಧೀನದಲ್ಲಿರುವಂತಹ ಬಾಗಿಲು, ಬಿಡ್ಲಿಕ್ಕಾಗುವುದಿಲ್ಲ ಅಂದಾಗ ಕೋಪಗೊಂಡು 3 ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿ ಎನ್ನುವ ಶಾಪಕ್ಕೊಳಗಾಗಿ ಆ ಬಳಿಕ ಭಗವಂತ ಹೊರಗೆ ಬಂದು, ಅಕಸ್ಮಾತ್ ನನ್ನ ತೋಳೆ ಭಕ್ತರಿಗೆ ತೊಂದರೆ ಉಂಟು ಮಾಡಿತು ಅಂದ್ರೆ ಅದನ್ನು ಕತ್ತರಿಸಿ ಹಾಕಿ ಏನು ಹೊರತು ಅವರ ಮಾತನ್ನ ಬಿಟ್ಟುಕೊಡಲಾರೆ ಎನ್ನುವ ಮಾತನ್ನ ಹೇಳಿ, ಅವರ ಮಾತಿನಂತೆ ನೀವು 3 ಜನ್ಮದಲ್ಲಿ ಭೂಮಿಗೆ ಹೋಗಿ ಬನ್ನಿ, ನಾನೇ ನಿಮ್ಮನ್ನ ಉದ್ಧಾರ ಮಾಡ್ತೇನೆ ಅಂತ 3 ರೂಪಗಳಲ್ಲಿ, ವಿಶೇಷವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾದಾಗ ವರಾಹ ನರಸಿಂಹನಾಗಿ, ಕುಂಭಕರ್ಣ ರಾವಣನಾದಾಗ ರಾಮನಾಗಿ, ಶಿಶುಪಾಲ ದಂತವಕ್ರರಾದಾಗ ಕೃಷ್ಣನಾಗಿ 3 ಸಂದರ್ಭದಲ್ಲೂ ಅವರನ್ನ ಸಂಹರಿಸಿ ಅವರ ನಿಜವಾದ ಭಕ್ತಿಯನ್ನ ಒಳಗಿನಿಂದ ಸ್ವೀಕರಿಸಿ ತನ್ನೊಳಗೆ ಲೀನಗೊಳಿಸಿದಂತಹ ದ್ವಿಮುಖ ಸ್ವಭಾವದ ಆ 3 ಅವತಾರಗಳನ್ನು ಉದ್ಧರಿಸಿ ಅದರಲ್ಲಿದ್ದ ದುಷ್ಟರನ್ನ ದೂರ ಮಾಡಿ ಸಜ್ಜನರಾದಂತಹ ಜಯ ವಿಜಯರನ್ನ ಮತ್ತೆ ತನ್ನ ದ್ವಾರಪಾಲ ಸ್ಥಾನದಲ್ಲಿ ಕೂಡಿಸಿ ಸನಕ ಸನಂದರ ಮಾತನ್ನ ನಿಜಗೊಳಿಸಿದಂತಹ ಭಗವದ್ ರೂಪ ಸನಕ ಸನಂದ ವಂದಿತ. ಸಿಂಧು ಬಂಧನ, ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದವ. ಮೂಲತಃ ರಾಮಾಯಣದವನ್ನ ಇನ್ನೊಮ್ಮೆ ಯೋಚನೆ ಮಾಡಿದಾಗ ಗೊತ್ತಾಗುವ ಸಂಗತಿ, ಈ ಬಂಧನ ಕಟ್ಟುವ ಸೇತುವೆ ಕಟ್ಟುವ ಮುಂಚೆಯೇ ವರುಣನ ಮೇಲೆ ಕೋಪಗೊಂಡು ಬಾಣ ಬಿಟ್ಟು ಶುಚಿ ಮಾಡ್ತೇನೆ, ಶುದ್ಧಗೊಳಿಸ್ತೇನೆ, ಒಣಗಿಸಿ ಬಿಡ್ತೇನೆ ಅಂತ ರಾಮ ಕೆಂಗಣ್ಣು ಬೀಡಿದಾಗ ಇಡೀ ವರುಣ ಸಮುದ್ರದ ನೀರನ್ನ ಮರೆ ಮಾಡಿ ಹೋಗುವುದಕ್ಕೆ ದಾರಿ ಮಾಡಿ ಕೊಟ್ಟಿದ್ದ, ಕ್ಷಮೆ ಕೇಳಿದ. ಆಗ ರಾಮಚಂದ್ರನೇ ಕ್ಷಮಿಸಿ ಮತ್ತೆ ನೀರು ತುಂಬುವಂತೆ ಮಾಡಿದ್ದ. ಹಾಗಾಗಿ ಈ ಬಂಧನ ಸೇತುವೆಯನ್ನ ಕಟ್ಟಿ ಆ ಮೂಲಕ ಲಂಕೆಯನ್ನ ಪ್ರವೇಶ ಮಾಡುವ ಅಗತ್ಯ ಇರಲಿಲ್ಲ. ಬಾಣವೊಂದನ್ನ ಬಿಟ್ಟಿದ್ದಿದ್ರೆ ಸೇತುವೆ ನಿರ್ಮಾಣ ಆಗ್ತಿತ್ತು. ಆದ್ರೆ ಅದರ ಫಲ, ಅದರ ಆ ಕೆಲಸದಲ್ಲಿರುವ ತೃಪ್ತಿ ಅದು 100 ಜನ ಭಕ್ತರಿಗೆ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ, ಅದರ ಜೊತೆಗೆ ಕಪಿಸಹಾಯ, ಕಪಿಗಳನ್ನಿಟ್ಟುಕೊಂಡೂ ಕೂಡ ಸೇತುವೆಯನ್ನ ಕಟ್ಟಬಹುದು ಅಂತಹ ಒಂದು ಒಳ್ಳೆಯ ಮೇಸ್ತ್ರಿಯ ಕೆಲಸವನ್ನ ಮಾಡಿಕೊಡುವ ತಾಕತ್ತನ್ನ ರಾಮಚಂದ್ರ ಮನುಷ್ಯರನ್ನ ಮಾತ್ರ ನಿಯಮಿಸುವುದಲ್ಲ, ಇಡೀ ಪ್ರಾಣಿ ಪ್ರಪಂಚದಲ್ಲಿ ಕೈಗೆ ಯಾವತ್ತೂ ಅಂಕೆಗೆ ಸಿಗದೇ ಇರುವಂತಹ ಪ್ರಾಣಿಯನ್ನೂ ಕೂಡ ತನ್ನ ಅಂಕೆಯಲ್ಲಿಟ್ಟು ಇಡೀ ಶಿಸ್ತುಬದ್ಧವಾದ ಸೈನ್ಯವನ್ನ ನಿರ್ಮಿಸಿ ರಾವಣನಂತಹ 3 ಲೋಕಗಳನ್ನ ಗೆದ್ದು ಅನೇಕ ವರ್ಷಗಳ ಕಾಲ ಆಳಿದಂತಹ ದುಷ್ಟ ಪ್ರವೃತ್ತಿಯನ್ನು ಕೂಡ
ಮುಗಿಸುವಂತಹ ಕಾರ್ಯಕ್ರಮದಲ್ಲಿ ಕಪಿಗಳನ್ನ ಉಪಯೋಗಿಸಿಕೊಂಡ. ಅದಕ್ಕಾಗಿ ಸೇತುವೆಯನ್ನು ಕಟ್ಟಿದ. ಹಾಗೆ ಕಟ್ಟಿದ ಸೇತುವೆ ಇವತ್ತಿಗೂ ಆ ಸಂಪರ್ಕವನ್ನ ನೆನಪಿಸುವಂತೆ ಇದ್ದು ಅನೇಕ ಕಾರಣಗಳಲ್ಲಿ ಭಾರತದ ರಕ್ಷಣೆಗಾಗಿ ಇರುವುದನ್ನ ಇಂದಿನ ವಿಜ್ಞಾನ ಒಪ್ಪುತ್ತಿದೆ. ಸವಕಲಿಯನ್ನ ನಿಲ್ಲಿಸುವುದರ ಜೊತೆಗೆ, ದುಷ್ಟರಿಂದ ಆಕ್ರಮಣ ಆಗುವುದನ್ನು ತಪ್ಪಿಸುವುದರ ಜೊತೆಗೆ, ಅನೇಕ ರೀತಿಯ ಸಂಪತ್ತನ್ನು ಒಳಗೊಳ್ಳುವುದರ ಜೊತೆಗೆ ದೇಶಕ್ಕೆ ಸರ್ವ ವಿಧವಾದ ರಕ್ಷಣೆಯನ್ನು ನೀಡುವ ಈ ಸೇತು ಅದು ರಾಮಚಂದ್ರನಿಂದ ಬಂಧಿತವಾದದ್ದು ಅನ್ನುವುದು ಇತಿಹಾಸ. ಕೇವಲ ಅದು ರಾಮಾಯಣದ ಕಲ್ಪನೆಯ ಕಾವ್ಯ ಅಲ್ಲ. ಕಾವ್ಯ, ಪುರಾಣ, ಇತಿಹಾಸ ಇದಕ್ಕೆ ಮೂರಕ್ಕೂ ಕೂಡ ಸ್ವಲ್ಪ ಎಚ್ಚರಿಕೆಯ ವಿವರಣೆಯನ್ನು ತಿಳಿಯದೆ ಹೋದರೆ ತುಂಬ ದೊಡ್ಡ ಅಪಾಯ ಇದೆ ಎನ್ನುವುದನ್ನು ನಾವು ಮನಗಾಣಲೇಬೇಕು. ಇತಿಹಾಸ ಅನ್ನೋದು ಇತಿಹಾಸ. ಹೇಗೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ರಾಣಾ ಪ್ರತಾಪ ಹೀಗೆ ಅನೇಕ ಈ ದೇಶವನ್ನು ಉಳಿಸಿದ ಹಿರಿಯ ನಾಯಕರ ಕಥೆಯನ್ನು ನಾವು ಓದಿ ಅದು ನಡೆದದ್ದರಿಂದ ನಾವು ಸ್ಫೂರ್ತಿಯನ್ನು ಪಡೆದು ನಾವು ಹಾಗೆ ಬದುಕಬೇಕು ಅಂತ ಅಂದುಕೊಂಡಿದ್ದೆವು, ಅಷ್ಟೇ ಪ್ರಮಾಣದಲ್ಲಿ ಕೃಷ್ಣ, ರಾಮ, ಭೀಮ, ಅರ್ಜುನ, ಲಕ್ಷ್ಮಣ, ಸುಗ್ರೀವ ಹೀಗೆ ಈ ಎಲ್ಲ ಪಾತ್ರಗಳು ಈ ಲೋಕದಲ್ಲಿ ಇದ್ದು ಆ ಮೂಲಕ ಈ ಭೂಮಿಯನ್ನು ಉಳಿಸಿದ ಕರ್ತವ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ ಅನ್ನುವುದನ್ನ ನಾವು ಮಕ್ಕಳಿಗೆ ಹೇಳಬೇಕು. ಕೇವಲ ವಿದೇಶಿಯರ ಕಣ್ಣಿನಲ್ಲಿ ನೋಡಿ ಇದನ್ನ ಮೈಥಾಲಜಿ, ಇದು ಅಡಗುಲಜ್ಜಿಯ ಕಥೆ ಅಂತ ಚಿಂತಿಸುವುದರಲ್ಲಿ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಕಳೆದುಕೊಳ್ಳುವುದಕ್ಕೆ ನಾವೇ ಕೊಡಲಿ ಏಟನ್ನು ಹಾಕ್ತಾ ಇದ್ದೇವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಪುರಾಣ ಕೆಲವೊಂದು ಸಂದರ್ಭದಲ್ಲಿ ಇತಿಹಾಸದ ಕಥೆಯನ್ನೂ ಹೇಳುತ್ತೆ. ನಾವು ಇವತ್ತು ಪಂಚತಂತ್ರ, ಹಿತೋಪದೇಶ ಕಥೆಗಳನ್ನು ಏನು ಕೇಳುತ್ತೇವೋ ಅದೇ ರೀತಿ ಕಲ್ಪಿತವಾದ ಕಥೆಗಳನ್ನು ಕೇವಲ ಒಂದು ಸಂದೇಶವನ್ನ ನಮಗೆ ಹಾಯಿಸುವ ದೃಷ್ಟಿಯಿಂದ ಕಥೆ ನಿರ್ಮಾಣಗೊಂಡಿರುತ್ತೆ. ಅಂತಹ ಕಥೆಗಳನ್ನು ಪುರಾಣದಲ್ಲಿ ಹೇಳಿದಾಗಲೂ ಅದೆರಡರಲ್ಲಿ ಇತಿಹಾಸದ ಬೆಂಬಲ ಯಾವುದಕ್ಕಿರುತ್ತೋ ಅದು ಇತಿಹಾಸ ಅಂತ ಲೆಕ್ಕ. ಇತಿಹಾಸದ ಬೆಂಬಲ, ಇತಿಹಾಸ ಬಾಧ್ಯತ್ವಂ ಪುರಾಣತ್ವಂ. ಇತಿಹಾಸದಿಂದ ಅದಕ್ಕೆ ಸಂಬಂಧ ವಿರೋಧ ಬಂತು ಅಥವಾ ಆ ವಿಷಯದಲ್ಲಿ ವಿವರಣೆ ಕಮ್ಮಿ ಇದೆ ಅಂತ ಅಂದಾಗ ಆಗ ಇತಿಹಾಸದ ವಿವರಣೆಯನ್ನೇ ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ವ್ಯವಸ್ಥೆಯನ್ನು ಪ್ರಾಚೀನರೇ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಜೊತೆಗೆ ಇನ್ನು ಕಾವ್ಯ ಅಂತಂದಾಗ ಇರುವ ಇತಿಹಾಸದ ಕಥೆಯನ್ನ, ಮೂಲ ಸ್ರೋತಸ್ಸನ್ನ ಹಾಳು ಮಾಡದೆ ಅಲ್ಲಿ ಇರುವ ಆ ಪಾತ್ರಗಳ ಸುತ್ತ ನಡೆಯಬಹುದಾದ ಮನುಷ್ಯನ ಮಾನಸಿಕ ಸಂವೇದನೆಯನ್ನು ಅದರ ಜೊತೆಗಿಟ್ಟುಕೊಂಡು ಸ್ವಲ್ಪ ಕಥೆಯನ್ನು ವೃದ್ಧಿ ಮಾಡಿದರೆ ಅದು ಕಾವ್ಯ. ಕವಿಗೆ ಕಾವ್ಯದಲ್ಲಿ ಪೂರ್ತಿ ಸ್ವಾತಂತ್ರ್ಯ ಇದೆ. ಹಾಗೆ ಅಂತ ಹೇಳಿ ಮೂಲ ಪಾತ್ರವನ್ನೇ ಬದಲಿಸಿ ಅನಾಗರಿಕ ರೀತಿಯಲ್ಲಿ ತಮ್ಮ ಕೊಳಕನ್ನ ಆ ಕಾವ್ಯದಲ್ಲಿ ಪ್ರದರ್ಶಿಸುವುದಕ್ಕೆ ಯಾವುದೇ ರೀತಿಯಾದಂತಹ ಅಧಿಕಾರವನ್ನ ಕವಿಯೂ ಕೂಡ ಪಡೆದಿರುವುದಕ್ಕೆ ಅಸಾಧ್ಯ. ಈ ನಿಟ್ಟಿನಲ್ಲಿ ನಮಗೆ ಕಾವ್ಯ ಅಂದ್ರೇನು, ಪುರಾಣ ಅಂದ್ರೇನು, ಇತಿಹಾಸ ಅಂದ್ರೇನು ಅಂತ ಗೊತ್ತಿದ್ದಾಗ ಮಾತ್ರ ನಮ್ಮ ಅಧ್ಯಯನದಲ್ಲಿ, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದರಲ್ಲಿ, ನಾವು ಅದರಿಂದ ಪಡೆದ ಸ್ಫೂರ್ತಿಯನ್ನು ಇವತ್ತು ಮತ್ತೆ ಬೆಳೆಸುವುದರಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಈ ಪುರಾಣಗಳಲ್ಲಿ ಬಂದ ಅನೇಕ ಸಂಗತಿಗಳು ಇವತ್ತಿಗೂ ಸಸ್ಯ ಪ್ರಾಣಿಗಳ ಇರುವಿಕೆಯ ದೃಷ್ಟಿಯಿಂದ, ಪ್ರದೇಶಗಳ ಹೆಸರಿನ ದೃಷ್ಟಿಯಿಂದ, ಅಲ್ಲಿಗೆ ಬಂದ ಮಹನೀಯರ ಹೆಸರನ್ನ ಆ ಪ್ರದೇಶಗಳು ನೆನಪಿಸಿಕೊಳ್ಳುವುದರಿಂದ, ಅನೇಕ ಕಾರಣಗಳಿಂದ ಭೌಗೋಳಿಕವಾಗಿ, ಜೈವಿಕವಾಗಿ, ಪ್ರಾಣಿ ಸಂಕುಲದ ಅಧ್ಯಯನದ ಪರವಾಗಿ ಮತ್ತು ಇತಿಹಾಸ ತತ್ವಜ್ಞರು ಅರ್ಥ ಮಾಡಿಕೊಳ್ಳುವ ಅನೇಕ ತರದ ಶಿಲೆಗಳು, ಶಿಲಾಶಾಸನಗಳು, ಸಿಕ್ಕಿದ ಲೋಹಗಳು, ಆಗ ಸಿಕ್ಕಿದ ಪಾತ್ರೆ ಪರಡಿಗಳು ಇದೆಲ್ಲವೂ ಕೂಡ ನಮಗೆ ಸಾಕ್ಷಿಯಾಗಿ ಇವೆ ಇವತ್ತು ಕೂಡ. ಆದ್ದರಿಂದಾಗಿ ಎಚ್ಚರಗೆಟ್ಟು ಭಾರತದ ಮರ್ಯಾದೆಯನ್ನು ತೆಗೆಯುವ ರೀತಿ ಏನೋ ಹೊಸತನ್ನ ಹೇಳಬೇಕು ಅನ್ನುವ ಭರದಲ್ಲಿ ಹಳೆಯ ಹೆಸರನ್ನ ತಮ್ಮ ಕೇವಲ ಪ್ರಸಿದ್ಧಿಗಾಗಿ ಮಾತ್ರ ಬಳಸಿಕೊಂಡು ಕೊಳಕುತನವನ್ನು ಪ್ರದರ್ಶಿಸುವುದು ತೀರಾ ಅಕ್ಷಮ್ಯ ಅಪರಾಧ ಅನ್ನೋದನ್ನು ನಾವು ಮರೆಯದೆ ಸಿಂಧು ಬಂಧನವನ್ನ ನೆನಪಿಸಿಕೊಳ್ಳಬೇಕು. ಮಂದರಾದ್ರಿ ಬಂಧನ, ಮಂದರಾದ್ರಿ ಪರ್ವತವನ್ನ, ಮಂದರ ಪರ್ವತವನ್ನ ಬೆನ್ನ ಮೇಲೆ ಎತ್ತಿ ಆ ಪರ್ವತ ಜಾರದಂತೆ ತಡೆದು ಅಮೃತ ಮಥನಕ್ಕೆ ಕಾರಣನಾಗಿ ಭಗವಂತ ಭೂಮಿಯ ಸಂಪತ್ತನ್ನು ಮತ್ತೆ ವೃದ್ಧಿಗೊಳಿಸಿದ. ಹೀಗೆ ದೇವಲೋಕದ ಇಷ್ಟಾರ್ಥವನ್ನು ನೆರವೇರಿಸಿದ. ಅವರಿಗೆ ಬೇಕಿದ್ದ ಅಮೃತದ ಮಥನಕ್ಕೆ
ಕಾರಣನಾದ, ನಮ್ಮಲ್ಲೂ ಅಮೃತ ಮಥನಕ್ಕೆ ಕಾರಣನಾಗಿ ಮಂದರಾದ್ರಿ ಧರನಾಗಿ ಪುರಾಣ ಇತಿಹಾಸಗಳ ವ್ಯತ್ಯಾಸವನ್ನು ತಿಳಿಯುವ ಶಕ್ತಿಯಾಗಿ ಕೂರ್ಮ ರೂಪ ನಿಂತಿದ್ದಾನೆ. ಇಂದಿರಾಪತಿ ಚಂದ್ರನ ಬೆಳಕಿನಂತೆ ಯಾವಾಗಲೂ ತಂಪನ್ನೇ ನೀಡುವಂತಹ ಲಕ್ಷ್ಮಿಯ ಪಾಲಕನಾಗಿ, ಪೋಷಕನಾಗಿ, ರಕ್ಷಕನಾಗಿ, ನಲ್ಲನಾಗಿ ನಾರಾಯಣನಿದ್ದಾನೆ. ವಿಜಯ ಸಖ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಮತಿರ್ಮಮ. ಹೀಗೆ ಕೃಷ್ಣ ಹೇಳಿದ ಕೊನೆಯ ಪ್ರತಿಜ್ಞೆ, ನಾನು ಮತ್ತು ಪಾರ್ಥ ಎಲ್ಲಿ ಜೊತೆಯಾಗಿ ನಿಮ್ಮ ಜೊತೆಗಿರ್ತೇವೋ ಅಲ್ಲಿಯ ತನಕ ವಿಜಯ, ಯಶಸ್ಸು, ಎತ್ತರಿಕೆ, ನಿರಂತರವಾದ ಶಾಸ್ತ್ರೀಯ ಮೌಲ್ಯಗಳು ನಿಮ್ಮ ಜೊತೆಗಿರ್ತಾವೆ ಅಂತ. ಇದನ್ನೇ ವಿಜಯ ಸಖ ಅಂತ ಹೇಳ್ತಾ, ವಿಜಯ ಅನ್ನೋದು ಕೇವಲ ಯುದ್ಧದಲ್ಲಿ ಮಾತ್ರ ಅಲ್ಲ, ನೈತಿಕವಾದ ಜಯ, ಮೌಲಿಕವಾದ ಜಯ, ಶಾಸ್ತ್ರದ ಅಧ್ಯಯನದ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳುವ ಜಯ, ಈ ಎಲ್ಲ ವಿಶೇಷ ಜಯಗಳನ್ನ ಪಡೆಯುವಲ್ಲಿ ಭಗವಂತನ ಅನುಗ್ರಹ ಮತ್ತು ನಮ್ಮ ಪ್ರಯತ್ನ. ಪಾರ್ಥ ಅಂದ್ರೆ ಪ್ರಯತ್ನದ ಸಂಕೇತ. ಅರ್ಜುನ ಯಾವತ್ತೂ ಕೂಡ ಶ್ರವಣ ಮನನ ನಿಧಿಧ್ಯಾಸನ, ಕೇಳಬೇಕು, ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕು, ಅದನ್ನು ನಿರಂತರ ಧ್ಯಾನ ಮಾಡಬೇಕು. ಆಗ ಭಗವಂತನ ಅನುಗ್ರಹ ತಾನಾಗಿ ಒದಗಿ ಬರುತ್ತೆ. ಅರ್ಜುನ ಶುದ್ಧ ಅನ್ನುವ ಅರ್ಥದಲ್ಲಿ, ಬಿಳಿ ಅನ್ನುವ ಅರ್ಥದಲ್ಲಿ ಹೆಸರು ಪ್ರಸಿದ್ಧ. ಹಾಗೆ ವಿಜಯ ಅನ್ನುವ ಅರ್ಥದಲ್ಲಿ 10 ಹೆಸರುಗಳನ್ನ ಅರ್ಜುನ, ಫಲ್ಗುನ, ಕಿರೀಟಿ, ಶ್ವೇತವಾಹನ ಅಂತ ಹೇಳುವ ಸಂದರ್ಭದಲ್ಲಿ ವಿಜಯ ಅನ್ನುವುದು ಕೂಡ ಒಂದು ವಿಶೇಷವಾದ ಹೆಸರು. ಅಂತಹ ವಿಜಯನಿಗೆ ಸಖ, ಸಖ ಅಂದ್ರೆ ಸಮಾನನ್ ಖ್ಯಾತಿ. ಖ್ಯಾತಿ ಅಂದ್ರೆ ತಿಳಿಯುತ್ತಾನೆ, ಅರ್ಥೈಸುತ್ತಾನೆ, ಅವನ ಮನಸ್ಸಿನಲ್ಲಿದ್ದದ್ದನ್ನೇ ಓದಿ ಅದನ್ನು ನಡೆಸಿಕೊಡುತ್ತಾನೆ ಅಂತ. ಭಗವಂತ ಸಖ ಅಂದ್ರೆ ನಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಅಂಶಗಳನ್ನು ಸಾಕ್ಷಾತ್ತಾಗಿ ನಿರಂತರ ನಿರೀಕ್ಷಿಸುತ್ತಾ ಅದರಂತೆ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡಿದೊಡನೆ ತನ್ನ ಬೆಂಬಲವನ್ನು ಸೂಚಿಸುವವ. ಹಾಗಾಗಿ ವಿಜಯ ಸಖ. ಅರವಿಂದ ನಾಭ, ಪೊಕ್ಕಳಲ್ಲಿ ಇಡೀ ಬ್ರಹ್ಮಾಂಡವೆಂಬ ಕಮಲವನ್ನ ಚತುರ್ಮುಖನ ಜೊತೆಗೆ ಹೆತ್ತವನು. ಲಕ್ಷ್ಮಿಯನ್ನ ಮಮಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಹೇಳಿ ಆಕೆಯಲ್ಲೂ ಕೂಡ ಜಗತ್ತನ್ನ ಸೃಷ್ಟಿಸಿದಾಗಲೂ ಆಕೆ ಇಲ್ಲದೆಯೂ ಜಗತ್ತನ್ನ ಸೃಷ್ಟಿಸುವುದು ಸಾಧ್ಯ. ಸ್ವರಮಣ ಅನ್ನುವ ಚಿಂತನೆಯನ್ನ ಕೊಡುವುದಕ್ಕಾಗಿ ಪದ್ಮನಾಭನಾದ ಅರವಿಂದನಾಭ. ಬಹಳ ಸುಂದರವಾದ 14 ಲೋಕಗಳ ದಳಗಳ ಕಮಲವನ್ನ ಪೆತ್ತು ಪೊತ್ತು ರಕ್ಷಿಸಿ ಇವತ್ತಿಗೂ ಆ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವವ. ನಾಭ ಅಂದ್ರೆ ಮಧ್ಯದ ಭಾಗ ಅಂತ. ಇಡೀ ಜಗತ್ತಿಗೆ ತಾನು ನಾಭಿಯ ಸ್ಥಾನದಲ್ಲಿದ್ದು ಶಕ್ತಿಯನ್ನ ಪೂರೈಸುವಂತಹ ವಿಚಿತ್ರ ರೂಪವನ್ನ ತೊಟ್ಟ, ಲೀಲಾಜಾಲವಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನ ಸುಲಲಿತವಾಗಿ ಅನಾಯಾಸವಾಗಿ ಮಾಡುವಂತಹ ನಾರಾಯಣ ಅರವಿಂದನಾಭ. ಪುರಂದರಾರ್ಚಿತ. ಈ 3 ಲೋಕಗಳನ್ನು ಕೂಡ ನಿರಂತರವಾಗಿ ಪಾಲಿಸುವ, ಪೋಷಿಸುವ, ಮಳೆ ಬೆಳೆಗಳನ್ನು ಕೊಡುವ ಇಂದ್ರನಿಂದ ಪೂಜಿಸಲ್ಪಟ್ಟವ. ಪಾರಿಜಾತದ ಪುಷ್ಪವನ್ನ ಸತ್ಯಭಾವೆಯ ಬಯಕೆಯಂತೆ ಕೃಷ್ಣ ಎತ್ತಿಕೊಂಡು ತನ್ನ ವಿಮಾನದಲ್ಲಿ ಹಾಕಿಕೊಂಡು ಬರುವ ಸಂದರ್ಭದಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳು ಭಗವದ್ವಿರುದ್ಧವಾಗಿ ಯುದ್ಧವನ್ನ ಕೈಗೊಂಡು ತಮ್ಮ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಿ ಅದು ಕೃಷ್ಣನ ಮೈಯ ಕೊಂಕನ್ನೂ ಕೂದಲನ್ನ ಕೊಂಕಿಸ್ಲಿಕ್ಕೂ ಆಗದೆ ಸೋತು ತಪ್ಪು ಅಂತ ಒಪ್ಪಿಕೊಂಡು ಬಂದು ನಮಸ್ಕರಿಸುವ ಪ್ರಸಂಗದಲ್ಲಿ ಪುರಂದರಾರ್ಚಿತ ಆಗ ಅವನನ್ನು ಅರ್ಚಿಸಿ ಮೆಚ್ಚಿಸಿ ತಪ್ಪು ಮನ್ನಿಸು ಅಂತ ಕೇಳಿಕೊಂಡ. ನಂದ ಕಂದ, ನಂದನ ಮಗನಾಗಿ ನಂದನಿಗೆ ಬಾಲ್ಯದ ರೂಪವನ್ನ ತೋರಿ ಆತನ ಬದುಕನ್ನ ಸಾರ್ಥಕಗೊಳಿಸಿದವ. ಪುಟ್ಟಬೇಕು ಅಂತ ಕೇಳಿದವಳು ದೇವಕಿ ಮತ್ತು ವಸುದೇವ. ಪುಟ್ಟಿದ ಹುಡುಗನ ಬಾಲಲೀಲೆಯನ್ನು ನೋಡಬೇಕು ಅಂತ ಬಯಸಿದವಳು ಯಶೋಧ ಮತ್ತು ನಂದಗೋಪ. ಹಾಗಾಗಿ ಅವರ ಆಸೆಯನ್ನ ಪುಟ್ಟಿ ತೋರಿದ. ನಂದಗೋಪ ಯಶೋಧೆಯರ ಆಸೆಯನ್ನ ಅಲ್ಲಿಂದ ಗೋಕುಲಕ್ಕೆ, ನಂದಗೋಕುಲಕ್ಕೆ ವರ್ಗವಾಗಿ ಆ ಮೂಲಕ ರಕ್ಷಣೆಯ ನೆಪದಲ್ಲಿ ಬಾಲ್ಯವನ್ನ ತೋರಿ ಅವರನ್ನ ಸಂತೈಸಿದ. ಹೀಗೆ ನಂದಕಂದ. ಮುಕುಂದ, ಮೋಕ್ಷವನ್ನ ನೀಡುವವ. ಮುಕುಂದದಾತೀತಿ ಮುಕುಂದ, ಬಿಡುಗಡೆಯನ್ನ, ಸಂಸಾರದ ಬಿಡುಗಡೆಯನ್ನ
ಸಮಸ್ಯೆಗಳಿಂದ ಬಿಡುಗಡೆಯನ್ನ, ಹೀಗೆ ಕೃಷ್ಣ ಬಾಲ್ಯದಲ್ಲಿ ಬಂದ ಅನೇಕ ತರದ ಗೋಕುಲಕ್ಕೆ ಆದ ಆಕ್ರಮಣವನ್ನೆಲ್ಲ ತಾನೊಬ್ಬನೇ ನಿಂತು ಪೂತನ, ಶಕಟ, ತೃಣಾವರ್ತ, ಉಗ್ರ, ಬೇರೆ ಬೇರೆ ಪ್ರಾಣಿಗಳ ರೂಪದಲ್ಲಿ ಬಂದ ಕಂಸನ ಸಹಚರರೆಲ್ಲರನ್ನೂ ನಿರ್ನಾಮ ಮಾಡಿದ. ಆಮೇಲೆ ಒಂದೊಂದೇ ಇಡೀ ಜಗತ್ತನ್ನ ತಮ್ಮ ಹತೋಟಿಗೆ ತಂದುಕೊಳ್ಬೇಕು ಅಂತ, ಸ್ವಾಹ ಮಾಡಬೇಕು ಅಂತ ಕನಸು ಕಂಡಿದ್ದ ಕಂಸ, ಜರಾಸಂಧ, ನರಕ ಮೊದಲಾದ ದುಷ್ಟರ ಸಾಮ್ರಾಜ್ಯವನ್ನ ನಿರ್ನಾಮ ಮಾಡಿ, ಆಮೇಲೆ ಮಹಾಭಾರತದ ಹೆಸರಿನಲ್ಲಿ ಇಡೀ ಕೌರವ ಪಾಂಡವರ ನಡುವೆ ನಡೆದ ದುಷ್ಟ ಕಾಳಗದಲ್ಲಿ ದುಷ್ಟರ ಸಂಹಾರ ಆಯಿತು, ಸಜ್ಜನರ ಉದ್ಧಾರ ಆಯಿತು, ಭೂಮಿಯ ಭಾರ ಇಳಿಯಿತು. ಹೀಗೆ ಭೂಮಿಗೆ ಮುಕುಂದದಾತಿ ಬಿಡುಗಡೆಯನ್ನು ನೀಡಿದವ. ಕೊನೆಗೆ ಸ್ವರಾಜ್ಯಮಾಭು ಉಭಯತ್ರ, ಎರಡೂ ಕಡೆಯಲ್ಲಿ ಸಂತೋಷವನ್ನ ಪಡೆದ್ರು, ಸಮಸ್ಯೆಗೆ ಪರಿಹಾರವನ್ನು ಪಡೆದು ಮೋಕ್ಷದಲ್ಲಿ ಸ್ಥಾನವನ್ನ ಗಳಿಸಿದ್ರು. ಮುಕುಂದದಾತೀತಿ ಮುಕುಂದ, ಅಂತಹ ನೀನು ಇಲ್ಲೂ ಅಲ್ಲೂ ಇಹ ಮತ್ತು ಪರ ಎರಡೂ ಕಡೆಗಳಲ್ಲಿರುವ ಸಮಸ್ಯೆಗಳನ್ನು ದೂರೀಕರಿಸಿ ಅನವರತ ನಮ್ಮನ್ನು ರಕ್ಷಿಸು ಅನ್ನುವ ಪ್ರಾರ್ಥನೆಯನ್ನ ಈ ಪದ್ಯದ ಮೂಲಕ ಕನಕದಾಸರು ಬಹಳ ಸುಂದರವಾಗಿ ಅನೇಕ ಎಚ್ಚರಿಕೆಗಳನ್ನ, ನಮ್ಮ ಬದುಕಿನಲ್ಲಿ ಇರಬೇಕಾದ ಅನಿವಾರ್ಯ ಸಂಗತಿಗಳ ಬಗ್ಗೆ ನಾವು ಕೊಡಬೇಕಾದ ಗಮನವನ್ನ ನೆನಪಿಸುತ್ತಾ ನಮ್ಮನ್ನ ತಿದ್ದಿದ್ದಾರೆ, ತೀಡಿದ್ದಾರೆ. ಹಾಗೆ ತೀಡಿಕೊಳ್ಳುವ ಹಾಡಾಗಿ ನಮ್ಮ ಮುಂದೆ ಕಂಗೊಳಿಸುವ ಈ ಪದ್ಯ ನಮ್ಮನ್ನ ಎಚ್ಚರಿಸಲಿ ಅಂತ ಹಾರೈಸ್ತಾ ನಮಸ್ಕಾರ.